ಆದಿವಾಸಿಗಳ ಮನೆ ನಿರ್ಮಾಣಕ್ಕೆ ಅವಕಾಶ ಕೊಡಿ ಸಂಸದ ಸುನಿಲ್ ಬೋಸ್ ಅಧಿಕಾರಿಗಳಿಗೆ ಸೂಚನೆ. ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಆದಿವಾಸಿ ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸಂಸದ ಸುನಿಲ್ ಬೋಸ್ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬುಡಕಟ್ಟು ಜನರಿಗೆ ಅರಣ್ಯದಲ್ಲಿ ಮನೆ ಕಟ್ಟಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈಗ ಮೂಲಭೂತಗಳಾದ ವಿದ್ಯುತ್, ಕುಡಿಯುವ ನೀರು, ಸೌಲಭ್ಯ, ಇತರ ಸೌಲಭ್ಯಗಳನ್ನು ಒದಗಿಸಲು ತಡೆ ಒಡ್ಡುವುದು ಸರಿಯಲ್ಲ. ಅವರು ಕುಟುಂಬದ ಸಂಖ್ಯೆ ಹೆಚ್ಚಳ ಆಗಿದೆ. ಅವರು ಕೂಡ ಎಲ್ಲರಂತೆ ಬದಲಾವಣೆ ಬೇಡವೆ. ಅವರ ಮಕ್ಕಳು ಮದುವೆಯಾಗಿ ಪ್ರತ್ಯೇಕ ಸಂಸಾರಕ್ಕೆ ಮನೆಗಳು ಬೇಡವೆ. ಹಾಗಾಗಿ ಅವರು ಮನೆ ಕಟ್ಟಲು ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಅವಕಾಶ ಮಾಡಿಕೊಡಬೇಕು ಎಂದರು. ಸಭೆಯಲ್ಲಿ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ, ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಹೊಂಗಲೂರು ಚಂದ್ರು, ಜೋಡಾಧ್ಯಕ್ಷ ಮೊಹಮ್ಮದ್ ಅಸ್ಕರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NPS ನಗರ. ಯಾವಾಗ ಮುಗಿಸ್ತೀರಾ ಕಮಿಷನ್ ಮಾಡಿ ಕೇಳಿದ್ದೆ ಸರ್. ನಾನು ಬ್ರೀಫ್ ಮಾಡಿಬಿಟ್ಟಿದ್ದೆ ಸರ್. ಅಮೃತದಲ್ಲಿ ಒಟ್ಟು 4 ನಗರ ಪಟ್ಟಣ ನಮ್ಗೆ ಅಪ್ರೂವ್ ಆಗಿದೆ ಸರ್. ಗುಂಡ್ಲುಪೇಟೆ, ಚಾಮರಾಜನಗರ, ಅನೂರು ಮತ್ತು ಯಳಂದೂರು ಸರ್. ಇದರ ಗುಂಡ್ಲುಪೇಟೆ ಆಲ್ರೆಡಿ ನಾವೀಗ ಆಗಸ್ಟ್ 25ರಲ್ಲೇ ಮುಗಿಸಿದ್ವಿ ಸರ್ ವರ್ಕು. ಪ್ರತಿ ಮನೆಗೂ ನೀರು ಕೊಡ್ತಾ ಇದೆ ಸರ್. ಇದು ಸ್ಟೇಟಸ್ ಸರ್ ಗುಂಡ್ಲುಪೇಟೆ. ಚಾಮರಾಜನಗರದಲ್ಲಿ ಸರ್ ಈಗ ನಡೀತಾ ಇದೆ ಸರ್. ಇನ್ನೊಂದು ವಾರದಲ್ಲಿ ಎಲ್ಲ ಕೆಲಸ ಮುಗಿದೋಗುತ್ತೆ ಸರ್. ಈಗ ಆಲ್ರೆಡಿ 4 ಝೋನಲ್ಲಿ ಆಗಲೇ ನೀರು ಕೊಡ್ತಾ ಇದ್ದೀವಿ ಸರ್ ಟ್ರಯಲ್ ಬೇಸಿಸಲ್ಲಿ. ಇನ್ನೊಂದು 2 ಝೋನ್ ಬಾಕಿ ಇದೆ. ಅದಿನ್ನೊಂದು ವಾರದಲ್ಲಿ ಇದೆ ಸರ್. ಆ ಶಾಲೆಯಿಂದ ಮಕ್ಕಳೆಲ್ಲರೂ ಒಂದೇ ಲೈನ್ ಅಲ್ಲಿ ಹೋಗ್ತಾರೆ. ಅವರಿಗೆ ರಸ್ತೆ ದಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಓಕೆ, ಶೂರ್. ಅಮೃತ್ ಸರ್ ನಮಸ್ತೆ ಸರ್. ಸರ್ ಅಮೃತ ಎಲ್ಲ ಕಂಪ್ಲೀಟ್ ಮಾಡಿ ಸರ್ ಎಲ್ಲ ಮನೆಗೂ ಖಾತ್ರಿ ಆದ್ಮೇಲೆ ನಾವು ರೆಸ್ಟೋರೇಷನ್ ಮಾಡ್ತೀವಿ ಸರ್. ಹಂಗಾಗಿ ಅದೆಲ್ಲ ಪೆಂಡಿಂಗ್ ಇದೆ ಸರ್. ಸುಮಾರು ಕಡೆ ರೋಡ್ ರೆಸ್ಟ್ರಿಕ್ಷನ್ ಆಗಿಲ್ಲ. ಅದು ಸ್ಟೇಟ್ ಪ್ಲಾನ್ ಸರ್. ಅದು ಇಲ್ಲಿ ಬಂತು ಅಂತ ಸರ್. ಈಗ ಅದು ಮಾಡಿದ್ರೆ ನೀವು ಇಲ್ಲಿ ನಗರಕ್ಕೆ ನೀವು ನೀರು ಕೊಡ್ಬೋದು ಸರ್. ಮಾರಂಗಿದ್ದು ಸರ್. ಈಗ ನಾವು ನಗರದಲ್ಲಿ ಆಲ್ರೆಡಿ ಇಲ್ಲಿ 80 ಕಿಲೋಮೀಟರ್ ಪೈಪ್ ಲೈನ್ ಹಾಕ್ಬೇಕು ಸರ್ ಸಿಟಿ ಒಳಗಡೆ. ಅದು ನಡೀತಾ ಇದೆ ಸರ್. ಈಗ ಒಂದು 5 ಟೆಂಡರ್ ಆಗಿದೆ ಸರ್. ಆಲ್ಮೋಸ್ಟ್ 1 ವರ್ಷ ಸರ್. ಈಗ ನಾವು ಟೌನ್ ಒಳಗಡೆ ಮಾಲಂಗಿಯಿಂದ ಸರ್ ನಾವು ಕಂಪ್ಲೀಟ್ ಹೊಸ ಪ್ರಾಜೆಕ್ಟ್ ಮಾಡ್ಬೇಕು ಸರ್. ಮಾಲಂಗಿಲಿ ಸ್ವಲ್ಪ ಲ್ಯಾಂಡ್ ಇಶ್ಯೂ ಇದೆ ಸರ್. ಅದು ನಾವು ಮೈಸೂರು DC ಬರೋದು ಸರ್. ಅದು ಗಮನಕ್ಕೆ ತಂದಿದ್ದೀವಿ. ಇನ್ನೊಂದು ವಾರ 15 ದಿವಸ ಕ್ಲಿಯರ್ ಮಾಡಿಕೊಡ್ತಾರೆ ಸರ್. ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್. ಅಲ್ಲಿಂದ ನಗರದವರೆಗೂ ಹೊಸ ಪೈಪ್ ಲೈನ್ ಹಾಕ್ಬೇಕು ಸರ್. ಆ ಪೈಪ್ಸ್ ಎಲ್ಲ ಬಂದಿದೆ ಸರ್. ನಾವು ಮಾಲಂಗಿ ಹತ್ರ ಅದು ಲೈನಿಂಗ್ ಮಾಡ್ಬೇಕು ಸರ್. ಸಿಮೆಂಟ್ ಮಾಡೋ ಲೈನಿಂಗ್ ಮಾಡಬೇಕು. ಅದು ನಡೀತಾ ಇದೆ ಸರ್ ಆಲ್ರೆಡಿ. ಮತ್ತೆ ಮಾಲಂಗಿಲಿ ಇನ್ನೊಂದು ಹೊಸ ಟ್ರೀಟ್ಮೆಂಟ್ ಪ್ಲಾಂಟ್ ಕಟ್ಬೇಕು ಸರ್. ಅದನ್ನು ಮಾಡ್ತೀವಿ ಸರ್. ಇನ್ನೂ 1 ವರ್ಷ ಟೈಮ್ ಇದೆ ಸರ್. ಅಷ್ಟೆಲ್ಲ ಮುಗಿಸ್ತೀವಿ ಸರ್. ಈ ಟೈಮ್ ಮುಗಿಸ್ತೀವಿ ಸರ್. ನಿರ್ಮಾಣ ಮಾಡಿದಾಗ ಆ ಭಾಗದಲ್ಲಿ ಬಡಾವಣೆ ವಿಸ್ತೀರ್ಣ ಜಾಸ್ತಿ ಇತ್ತು. ಆ ಬಡಾವಣೆಗೆ ಒಂದು ಡ್ರಾಯಿಂಗ್ ಮಾಡಿ ಇಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಆ ಬಡಾವಣೆಗೆ ನೀರು ಕೊಡೋಂತ ತಾನೇ ಅದು ಟ್ಯಾಂಕ್ ಮಾಡಿದ್ದು. ಆ ಬಡಾವಣೆಗೂ ನೀರಿಲ್ಲ. ಆ ಟ್ಯಾಂಕ್ ವೇಸ್ಟ್ ಆಗಿದೆ. ಆ ಬಡಾವಣೆಗೆ ಮ್ಯಾಕ್ಸಿಮಮ್ 1,000 ಇಂದ 1,500 ಮನೆ ವಾಸ ಮಾಡ್ತಾರೆ. ಆ ಜನಗಳಿಗೆ ಕುಡಿಯೋ ನೀರೇ ಇಲ್ಲ. ಆಮೇಲೆ ಇತ್ತೀಚೆಗೆ ಬರ ಬಂದ್ಮೇಲೆ ಅವರ ಸ್ವಂತ ಬೋರ್ಗಳಲ್ಲೂ ನೀರು ಬರ್ತಾ ಇಲ್ಲ. ಬಹಳಷ್ಟು ತೊಂದರೆ ಆಗಿದೆ ಆ ಭಾಗದಲ್ಲಿ. ಈಗ ಬರ ಬೇರೆ ಸ್ವಂತ ಬೋರ್ಗಳು ನೀರಿಲ್ಲ ನೋಡಿ. ಇವರೆಲ್ಲ ಹೇಳ್ತಾರೆ ಒಂದಿನ ನೀರು ಕೊಡೋದು ಹೆಚ್ಚು ಅಂತೀರಿ, 4 ದಿನ ಕೊಡ್ತೀವಿ ಅಂತೀರಿ. ಯಾವ್ದು ನಂಬೋದಿಲ್ಲ. ಆನ್ಲೈನ್ ಟ್ಯಾಪಿಂಗ್ ಇದೆ ಸರ್. ನೀರು ಹತ್ತುತ್ತಾ ಇಲ್ಲ. ಹೌದು, ಆನ್ಲೈನ್ ಟ್ಯಾಪಿಂಗ್ ಮಾಡ್ಬೇಕು. ಅದಕ್ಕೆ ಪರಿಹಾರ ಮಾಲಂಗಿದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ನೀವು ಅಲ್ಲಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಮಧ್ಯಮಧ್ಯದಲ್ಲೆಲ್ಲ ಟ್ಯಾಪಿಂಗ್ ಶುರು ಆಯ್ತು ಅಂತ ಟ್ಯಾಪಿಂಗ್ ಶುರು ಆಗಿ ಅಲ್ಲಿ ಮೇಲೆ ಪ್ರೆಷರ್ ಹೋಗ್ತಾ ಇದೆ ಟ್ಯಾಂಕಿಗೆ ಅಂತ ಹೇಳಿ ಅಲ್ಲಿ ನೀರು ಅಲ್ಲಿ ಹೋದ್ರೆ ಈಗ ಏನು ನಾವು ಟ್ಯಾಂಕರ್ ಸಪ್ಲೈ ಮಾಡ್ತಿದ್ದೀವಲ್ಲ ಅದನ್ನೆಲ್ಲದನ್ನು ಇಳಿಸ್ಬಿಟ್ಟು ವಿ ಕ್ಯಾನ್ ಗಿವ್ ಡೈರೆಕ್ಟ್ಲಿ ಅಂತ ಹೇಳಿದ್ರು. ಆಗ ಟ್ಯಾಪಿಂಗ್ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇದೆಲ್ಲ ಎಕ್ಸ್ಪ್ರೆಷನ್ ಏನು ಮಾಡ್ತಾ ಇದ್ದಾರೆ ಎಷ್ಟು ದಿನ ಆಗುತ್ತೆ ಇವರೇ? ಇನ್ನೂ 1 ವರ್ಷ ಬೇಕು. ಬರೋದು ಬೇಸಿಕಲ್ರಿ. ಈಗಲೇ ಮಳೆ ಇಲ್ಲ, ಏನಿಲ್ಲ, ನೀರಿಲ್ಲ ಸರ್. ಈಗ ಮಾಲಂಗಿಂದ ಪೂರ್ತಿ ಹೊಸ ಪ್ರಾಜೆಕ್ಟ್ ಸರ್. ಬ್ಯಾಕ್ವೆಲ್ ಮಾಡಬೇಕು. ಅಲ್ಲಿಂದ ಇಲ್ಲಿ ನಗರದವರೆಗೂ ಹೊಸದಾಗಿ ಪೈಪ್ ಲೈನ್ ಹಾಕ್ಬೇಕು ಸರ್. ಟೈಮ್ ನೀರು ತೊಂದರೆ ಆದರೆ ಏನು ವ್ಯವಸ್ಥೆ ಮಾಡಿದ್ರೆ ನಗರ ನೀರು ತೊಂದರೆ ಸರ್. ಈಗ 1 ಮತ್ತು 3, 4 ಈ ವಾರ್ಡ್ಗಳಿಗೆ ನಾವು ಟ್ಯಾಂಕರ್ನಿಂದ ನೀರನ್ನು ಕೊಡ್ತಾ ಇದ್ದೀವಿ ಸರ್. ಎಷ್ಟು ಕೊಡ್ತಾ ಇದ್ದೀವಿ? ಡೈಲಿ ಕೊಡ್ತಾ ಇದ್ದೀವಿ. ಒಂದು ವರ್ಷದ ಮೇಲೆ
ಈಗ ವಾರ್ಡ್ ನಂಬರ್ 5ರಲ್ಲಿ ತ್ರಿಪುರ ಒಟ್ಟಿಗೆ ಸ್ವಲ್ಪ ನೀರಿನ ಸಮಸ್ಯೆ ಇದ್ದಕ್ಕೆ ಅಲ್ಲೊಂದು ಆ್ಯಡ್ ಇದೆ ಸರ್ ಈಗ ಟ್ಯಾಂಕರ್ ಪಾಸ್ ಆಗಿದೆ. ಎಲ್ಲ ಕಡೆ ಬರುತ್ತೆ. ಈಗ ನಿಮಗೆ ಬರೋಂಥದ್ದು ಮಳೆ ಇಲ್ಲ, ಬರ್ತಕ್ಕಂಥ ಬೇಸಿಗೆ ಇಲ್ಲ ಸರ್, ಈಗ ನಾವು ನಮ್ಮ ನಗರಸಭೆಯಿಂದ ಒಂದು ಸ್ವಂತ ಟ್ಯಾಂಕರ್ ಇದೆ ಸರ್, 2 ಬಾಡಿಗೆ ತಗೊಂಡಿದ್ದೀವಿ. ಈಗ ಹೆಚ್ಚಿನ ನೀರಿನ ಅವಶ್ಯಕತೆ ಕೊರತೆ ಮುಖಂಡರಲ್ಲಿ ಇನ್ನಷ್ಟು ಬಾಡಿಗೆ ನೀರು ಟ್ಯಾಂಕರ್ಗಳನ್ನು ತಗೋತೀವಿ. ಮತ್ತು ನಮ್ಮಲ್ಲಿ ನಗರದಲ್ಲಿ ಚೆನ್ನಾಗಿತ್ತು ಮಾಲೀಕತ್ವ ಚೆನ್ನಾಗಿದ್ದವ್ರಿಗೆ ನಾವು ಕನ್ಸಲ್ಟ್ ಮಾಡಿದ್ದೀವಿ ಸರ್. ಒಂದು 80 ಮಂದಿ ನೀರು ಕೊಡೋಕೆ ಒಪ್ಕೊಂಡಿಲ್ಲ ಸರ್. ಸ್ವಲ್ಪ ಅದು ಮೇಡಮ್ ಹೊಡಿಬೇಕಾಗ್ತದೆ. ಅಲ್ಲ ತಪ್ಪಲ್ವಾ? 12 ವರ್ಷದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯೂಸ್ ಆಗಿರೋ ತಿನ್ನೇನಿಕ್ಕೆ ನೀವು ಒಂದು ಅಧಿಕಾರಿಗಳು ಈ ಉಡಾಫೆ ಉತ್ತರಗಳು ಬಿಡಿ. ಆಗತ್ತೆ ಸರ್, ಹಿಂಗಿತ್ತು ಆಯ್ತು ಮಾಡ್ತೀವಿ ಅಂತಂದ್ಮೇಲೆ ಮಾಡಿ. ಇಲ್ಲಿ ಇವ್ರಿಗೂ ಕೆಲಸ ಇದೆ, ನಮಗೂ ಕೆಲಸ, ಇವ್ರಿಗೆಲ್ಲರೂ ಕೆಲಸ ಇದೆ. ಸುಮ್ಮನೆ ಬದುಕು ನಾನು ಎಷ್ಟೋ ಸಲ ಹೇಳ್ತೀನಿ. ಏನು ವಾಸ್ತವಾಂಶ ಅದನ್ನ ಹೇಳಿ, ಏನೋ ಒಂದು ಉತ್ತರ ಕೊಡಬೇಕು ಸಭೆಗೆ ಹಂಗೆ ಕೊಡಬೇಡಿ ದಯವಿಟ್ಟು. ನಾವಿಲ್ಲಿ ಬಂದಿರೋದು ಜನಗಳ ಸಮಸ್ಯೆಗಳು ಮತ್ತೆ ಕೇಂದ್ರ ಸರ್ಕಾರದಿಂದ ಏನ್ ಬರೋ ಸವಲತ್ತುಗಳು ಅದು ಹೆಂಗೆ ನೀವು ಉಪಯೋಗಿಸಿದಿರಿ ಅಂತ ಕೇಳಕ್ಕೆ ನೀವು ಕರೆಕ್ಟಾಗಿ ಉತ್ತರ ಹೇಳಿದ್ರೆ ಸುಮ್ಮನೆ ಏನೋ ಕಾಗಚಾರಿ ಕೇಳಿದ್ರೆ ಸರ್ ಇವರು ತಪ್ಪು ಮಾಡಿದ್ದಾರೆ ಸರ್. ಈಗ ತಗೊಂಡಿದ್ದು ಓಕೆ. ಹೌದು ಸರ್. 12 ವರ್ಷದಿಂದ ಕಟ್ಟಿಬಿಟ್ಟು ಏನಕ್ಕೆ ಸುಮ್ಮಿದ್ರಿ? ನಾನು ಅದನ್ನ ಕೇಳ್ತಾರ ಅಂತ ತಪ್ಪು. ಟ್ಯಾಂಕ್ ಕಟ್ಟೋ ಉದ್ದೇಶ ಏನು ಸರ್ ಯೂಸ್ ಮಾಡ್ಬೇಕು ಸರ್. ಯೂಸ್ ಮಾಡ್ಬೇಕು. ಅಲ್ಲ 12-13 ವರ್ಷದಿಂದ ಇದಕ್ಕೆ 12 ವರ್ಷ ಆಯ್ತು ಅವ್ರು ಕಟ್ಟಿ ಟ್ಯಾಂಕ್. ನಂಗೆ ಮತ್ತೆ ಕಟ್ಟಿದ್ದೀನಿ ಇವರು ಏನಕ್ಕೆ ಕಟ್ಟಲ್ಲ ಟ್ಯಾಂಕ್? ನಾವು ಅದಕ್ಕೀಗ ಮಾಲಂಗಿ ಯೋಜನೆಯಲ್ಲಿ ಅದಕ್ಕೆ ಸೆಪರೇಟ್ ಲೈನ್ ನೋಡಿ ಇವಾಗ ಬಿಡ್ರಿ 13 ವರ್ಷದಿಂದ ಏನ್ರಿ ಮಾಡ್ತಿದ್ರು ನಿಮ್ಮ ನಗರಸಭೆ? ಏನ್ ಮಾಡ್ತಿದ್ರಿ ಹೇಳಿ? ಮತ್ತೆ ಟ್ಯಾಂಕ್ ಕಟ್ಟಿ ಏನಕ್ಕೆ ಕಟ್ಟಿದ್ರಿ? ಸುಮ್ಮನೆ 12 ವರ್ಷ ಸುಮ್ಮನೆ ನಿಲ್ಸಕ್ಕನ್ನ ನೀರ್ ಕೊಡ್ಬೇಕಂತಲ್ಲ ಮಾಡಿದ್ದು. ಸರ್ ಅದು ಲಿಂಕಿಂಗ್ ಅಲ್ಲ ಈಗ ಮಾಲಂಗಿ ಓದಿದ್ದು ಈಗ ಆ ಪ್ರಾಜೆಕ್ಟ್ ಈಗ ತಗೊಂಡಿದ್ದೀವಿ ಸರ್. ಮಾಲಂಗಿ 12 ವರ್ಷದಿಂದ ಏನ್ ಮಾಡ್ತಿದ್ರಿ? ನಿಮ್ ಕರ್ತವ್ಯ ಅಲ್ವಾ ಅದು? ನೀವು ಹಿಂದೆ ನಾವಿಲ್ಲ ಸರ್ ಈಗ ಬಂದ್ವಿ ಅಂತ ಹೇಳ್ಬೋದು. ನಾನು ಹೇಳ್ತಿರೋದು ಆ ಚೇರ್ನ ಕೇಳ್ತಿರೋದು ಪ್ರಶ್ನೆ. ಸರ್ ಆ ರೋಡಲ್ಲಿ ಯಾವ್ದು ಲೈನ್ ಹೋಗಿತ್ತಲ್ಲ ಹಳೆ ಲೈನು ಅದಕ್ಕೆ ಲಿಂಕ್ ಮಾಡಿದ್ದಾರೆ ಸರ್, ಬಟ್ ಯೂಸ್ ಆಗಿಲ್ಲ ಸರ್ ಹೇಳ್ದಂಗೆ. ಅದನ್ನೇ 12 ವರ್ಷದಿಂದ ಸುಮ್ಮನೆ ನಿಲ್ಸಿದ್ರಲ್ಲ ಯಾಕೆ ಏನು? ಹಂಗಾಗಿ ಈಗ ಸರ್ ಸಮಗ್ರವಾಗಿ ಮಾಡಿದ್ವಿ. ಒಂದ್ ಕಡೆಯಿಂದ ರೆಸ್ಟೋರೇಷನ್ ಮಾಡ್ಕೊಂಡ್ಬರ್ತೀವಿ ಯಾಕೆ ಮಾಡಬಾರ್ದು ಸರ್. ಈಗ ಅದು ಒಂದು ಕನೆಕ್ಷನ್ ಕೊಟ್ಟಾದ್ಮೇಲೆ ಹಾ ಸರ್ ಅದನ್ನ ಮಾಡ್ಬೋದು ಸರ್. ಸರ್ ನೀರು ಬಿಟ್ಟು ಅದು ಕನ್ಫರ್ಮ್ ಆಗ್ಬೇಕು ಸರ್. ಮತ್ತೆ ಕಟ್ ಲೀಕೇಜ್ ಬಂದ್ರೆ ಮತ್ತೆ ಕಟ್ ಮಾಡ್ಬೇಕಾಗ್ತದೆ ಸರ್. ಹಂಗಾಗಿ ಅದನ್ನ ಪೆಂಡಿಂಗ್ ಇಟ್ಟಿದ್ದೀವಿ ಸರ್ ಅಷ್ಟೇ. ಗಂಟೆ ಬಿದ್ದಿರ್ತೀವ್ರಿ ಅವರು. ಅದೇ ಸರ್ ಇನ್ನೊಂದು ಒಂದ್ ತಿಂಗಳಲ್ಲಿ ಎಲ್ಲ ಮುಗಿದೋಗುತ್ತೆ ಸರ್. ಒಂದ್ ಕಡೆಯಿಂದ ರೆಸ್ಟೋರೇಷನ್ ಮಾಡಿಸ್ತೀವಿ ಸರ್. ನಾವು ಯಾವ್ದು ಕಂಪ್ಲೇಂಟ್ ಇದೆ ಎಲ್ಲ ಅಟೆಂಡ್ ಮಾಡ್ತೀವಿ. ಮಾತಾಡಲ್ಲ ನಾನು ಫೋಟೋ ತೆಗೆದು ತೋರಿಸ್ಬೇಕಾದ್ರೆ ನೀವು ತೋರಿಸಿದ್ರೆ ಬಿಡುಗಡೆ ಮಾಡ್ತೀನಿ. ಹೋಮ ಮಾಡಿಸ್ತೀವಿ. ಆಫೀಸ್ ಹೋಮ ಮಾಡ್ತೀರಿ? ಡಿಸಿ ಮೇಡಮ್ಗೆ ವಾಟ್ಸಪ್ ಕಳಿಸ್ತೀನಿ. ಡಿಸಿ ಮೇಡಮ್ ಫೋಟೋ ಕಳಿಸ್ತಾರೆ ನಾನು. ಅವರು ಕೂಡ ಇದು ರೌಂಡ್ಸ್ ಮಾಡ್ತಾ ಇರ್ತಾರೆ ಸರ್. ಇನ್ನೀಗ ಏನಕ್ಕೆ ಮಾಡ್ತೀರಿ? ಇವರು DSP ನಿಮ್ಮ ಚೇಂಬರ್ ಹೋಮ ಬರೋದಮ್ಮ. ನಾನು ಕಳಿಸ್ತೀನಿ ಬಿಡಿಯಮ್ಮ. DC ಫೋಟೋ ಕಳಿಸೋ ಸರಿಯಮ್ಮ. ಸುಮ್ಮನೆ ಅಪರಾಧ ಮಾಡಕ್ಕೆ ನಮ್ಗೆ ನಿಮ್ಗೆ ಪ್ರಶ್ನೆ ತಿಂತಿದ್ದೀರಾ? ನನ್ನ ಬಂದು ಹೇಳ್ತಾ ಇದ್ದೆ ಆಫ್ಟರ್ 3 ಎಲ್ಲ ಕಾರ್ಯಕ್ರಮ ಬಸಿ ಹೋಗ್ತಾರೆ ಡಾಕ್ಟರ್ಸ್. ನನ್ನ ಕಂಪ್ಲೇಂಟ್ ಬಗ್ಗೆ ಯಾಕೆ ಹೇಳಿ? ಯಾರು ಸ್ಟೇ ಮಾಡೋದಿಲ್ವಾ? ಯಾರು ಸ್ಟೇ ಮಾಡ್ತಾ ಇದ್ದಾರೆ? ಎಲ್ಲರೂ ಹೆಡ್ ಕ್ವಾರ್ಟರ್ ಇಲ್ಲ. ಎಷ್ಟು ಓವರ್ ಎಷ್ಟು ಕಳಿಸಿದ್ದಾರೆ? 150 ಎಷ್ಟು ಜನ ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ, ಎಷ್ಟು ಜನ ಇಲ್ಲಿ ಮನೆ ಮಾಡ್ಕೊಂಡಿದ್ದಾರೆ? 100 they staying here only. 50 people are traveling from us.
ಅಪಘಾತ ಆದಂಥ ಸಂದರ್ಭದಲ್ಲಿ ಏನಿದ್ರು ಸ್ಟಿಚಿಂಗ್ ಮಾಡ್ತಾರೆ, ಬ್ಯಾಂಡೇಜ್ ಇರ್ತಾರೆ, ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಕಳಿಸ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಕಳಿಸ್ತಾರಲ್ಲ ಅಧ್ಯಕ್ಷ. ಯಾಕಂದ್ರೆ ಜಿಲ್ಲಾ ಹಾಸ್ಪಿಟ್ಲ್ ಇರೋದು ಏನಕ್ಕೆ? ಏನು ವೈದ್ಯಕೀಯರ ಕೊರತೆ ಇದೆಯಾ ಅಥವಾ ಏನು? ಸ್ವಲ್ಪ ವಿಚಾರಣೆ ಮಾಡಿ ಹೇಳಿ ಮೇಡಮ್. ಯಾಕೆ ಅಂದ್ರೆ ಅವರೆಲ್ಲ ನಿಮ್ಮ ಹತ್ರ ಪಡೆದು ಬಿಟ್ಟಿದ್ದಾರೆ, ಫ್ರೆಂಡ್ಶಿಪ್ ಬೆಳೆದಿದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಗೊತ್ತಲ್ಲ, ಅಷ್ಟು ಬಿಗಿ ಸಿಗ್ತಾ ಇಲ್ಲ ಆಡಳಿತದಲ್ಲಿ. ಎಸ್ಪೆಷಲಿ ಯೂಶಲಿ ಹೇಳೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ನಿಮ್ದಿದೆಯಲ್ಲ, ರಜತ್ ಅವರು ರೇಡಿಯೋ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಮಾಡೋರು. ಎಮರ್ಜೆನ್ಸಿ ಇರುತ್ತೆ, ಗಲಾಟೆ ಇರುತ್ತೆ, ಒಂದು ಹೆಲ್ತ್ ಇಶ್ಯೂ ಇರುತ್ತೆ. ಬೇರೆ ಡಿಪಾರ್ಟ್ಮೆಂಟ್ ಒಂದು ಹೇಳಿದ್ರೆ ಭೇಟಿ ಮಾಡೋದು ನಡೀತದೆ. ಭೇಟಿ ಮಾಡ್ಕೊಂಡು ನಮ್ಮ ಜಿಲ್ಲಾ ಪಂಚಾಯತ್ ಬೇರೆದವರು, ಇದು ಮುಖ್ಯ. ಆಮೇಲೆ ಇಲ್ಲೆಲ್ಲ ಕೂಡ ಬಡವರು ಡಾಕ್ಟರ್ ಇಲ್ಲ ಅಂತ ನಮ್ಮ ಕೈಲೂ ಇದ್ದಾರೆ. ಅವರ ದುಡ್ಡಿನ ಅವ್ರಿಗೆ ಪೇರೆಂಟ್ ತೋರಿಸ್ತೀವಿ. ಫಸ್ಟ್ ನಾನು ಹೇಳುವಂಥದ್ದು ಫ್ರೆಂಡ್ಶಿಪ್ ನಾವು ಮಾಡಬೇಡಿ ಅಂತ ಹೇಳಲ್ಲ, ಅದರಲ್ಲಿ ಹೊರಗಡೆ ಇಡಿ. ಫಸ್ಟ್ ನೀವು ಡೀಲ್ ಶಿಸ್ತು ತರಬೇಕಲ್ಲ. ಈಗ ನಮಗೆ ಮಾಹಿತಿಯಿಂದ ಮಾತಾಡೋದು, ಸುಮ್ಮನೆ ಯಾರೋ ಮಾತು ಕೇಳ್ಕೊಂಡು ಅದು ವೆರಿಫೈ ಮಾಡ್ತೀವಿ. 2-3 ಕಡೆ ವಿಚಾರಿಸಿ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರ್ತದೆ. ಈಗ ಪ್ರೆಸೆಂಟ್ 4 ಓಟಿನೂ ಇದರಲ್ಲಿದೆ, ಮಾಡ್ಯುಲರ್ ಓಟಿ ಅಂತ ಹೇಳ್ಬಿಟ್ಟು ಒಂದು ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಬಟ್ ಉಳಿದಿದ್ರಲ್ಲಿ ಮ್ಯಾಕ್ಸಿಮಮ್ ನಾವು ಮಾಡ್ತಾ ಇದ್ದೀವಿ ಸರ್. ಒಂದು ಪೇಷಂಟ್, ಹಾವು ಕಡದ ಪೇಷಂಟ್ ನಾನೇ ಅಡ್ಮಿಟ್ ಮಾಡಿದ್ದೀನಿ. ಅವ್ರಿಗೆ ತುಂಬಾ ಬಸ್ ಎಲ್ಲ ಸೇರಿ ಭಾಳ ಇದಾಗ್ಬಿಡ್ತದೆ, ದಪ್ಪ ಆಗ್ಬಿಡ್ತದೆ. ಅದನ್ನ ಓಪನ್ ಮಾಡ್ಬೇಕಾದ್ರೆ 1 ವಾರ ಬೇಕು. ಆ ಪೇನು ತಡ್ಕೊಳಕ್ಕಾಗದೆ ಅವನ್ನ ಇಲ್ಲಿ ಕಾಮಗಾರಿ ಹಾಸ್ಪಿಟಲ್ ಕರ್ಕೊಂಡು ಓಪನ್ ಮಾಡಿಸ್ತಾರೆ. ನಿಮ್ಮಲ್ಲಿ ಕೇಳಿದ್ರೆ 1 ವಾರ ಹೇಳೋದು, ಅಂದ್ರೆ ಇದು 3 ತಿಂಗಳು ಹಿಂದಲ್ಲಿ ಮಾತು. ಇವತ್ತು 1 ವಾರ ಬೇಕು, ಅದನ್ನ ಮಾಡ್ಬೇಕು. ಯಾಕೆ ಅಂತ ನಾವು ಅಲ್ಲಿ ಹೋದ 10 ನಿಮಿಷಕ್ಕೆ ಓಪನ್ ಮಾಡಿದ್ರು. ಕಾಮಗಾರಿಯಲ್ಲಿ ಹೋಲಿ ಕ್ರಾಸ್ ಅಲ್ಲಿ 10 ನಿಮಿಷಕ್ಕೆ ಓಪನ್ ಮಾಡಿ ಮಾಡಿದ್ರು. ಇಲ್ಲಿ ಅವ್ರಿಗೆ ಪೇನ್ ಕ್ರಿಟಿಕ್ ಆಗದೆ ಭಯಬಿಡ್ತಿದ್ದಾವೆ. ಅದು ನಿಮ್ಮ ಇದ್ರ ಪ್ರಕಾರವಾಗಿ ಇನ್ನು 1 ವಾರ ಆಗುತ್ತೆ, ನಾವು ಮಾಡ್ಬೇಕಾದ್ರೆ ಅಂತವೆಲ್ಲ ಇರ್ತಾರೆ. ಪಾಪ ಬಡವರು ಅದು ಹೆಂಗೆ ಪೇನ್ ಎಲ್ಲ ತರ್ಕೋತಾರೆ. ಶ್ರೀಮಂತರಾದ್ರೆ ಅಪೋಲೋ ಹಾಸ್ಪಿಟ್ಲು ಅದು ಇದು ಅಂತ ಹೋಗಿ